ಪರಿಸರದ ಕತೆ ಭಾಗ 1 ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಕರ್ವಾಲೋ ಕಾದಂಬರಿಯಲ್ಲಿ ಬರುವ ಕಿವಿ ಎನ್ನುವ ನಾಯಿ ಒಂದು ಕಾಲದಲ್ಲಿ ನನ್ನೊಡನೆ ಇದ್ದ ಅಸಾಧಾರಣ ಬುದ್ಧಿಶಕ್ತಿಯ ಶಿಕಾರಿ ನಾಯಿ. ಸ್ಪ್ಯಾನಿಯಲ್ ಜಾತಿಯ ನಾಯಿ ಆದ ಕಾರಣ ಅದರ ಕಿವಿ ಸುಮಾರು ಅರ್ಧ ಅಡಿಗಿಂತ ಉದ್ದ ಇದ್ದು ತಲೆಯ ಕೆಳಗೆ ವಿಸ್ತಾರವಾಗಿ ಇಳಿಬಿದ್ದಿತ್ತು. ಅದಕ್ಕಾಗೇ ಅದಕ್ಕೆ ಕಿವಿ ಎನ್ನುವ ಹೆಸರು ಬಂದದ್ದು. ನಾನು ತೋಟ ಮಾಡಲು ಆರಂಭಿಸಿದ ಮೊದಲ ವರ್ಷಗಳಲ್ಲಿ ಕೋವಿ ಹೆಗಲ ಮೇಲೆ ಹಾಕಿಕೊಂಡು ದಿನವಿಡೀ ಅದರೊಡನೆ ಕಾಡು ಅಲೆಯುವುದೇ ಕೆಲಸವಾಗಿತ್ತು. ಹೀಗೆ ಓದುವುದು ಬರೆಯುವುದು ಎಲ್ಲದಕ್ಕೂ ತಿಲಾಂಜಲಿ ಕೊಟ್ಟು ನಿರ್ಜನ ಕಾಡುಗಳಲ್ಲಿ ಗೊತ್ತು ಗುರಿ ಇಲ್ಲದೆ ಅಲೆಯುತ್ತಿರುವ ನನ್ನನ್ನು ನೋಡಿ ಇವನು ಸಂಪೂರ್ಣ ಹಾಳಾದನೆಂದು ವ್ಯಸನ ಸೂಚಿಸಿದವರು ಅನೇಕರಿದ್ದಾರೆ. ಎಂಥವರಿಗೆ ಎಂಥ ಮಗ ಎಂದು ವಿಷಾದಪಟ್ಟವರು ಅನೇಕರಿದ್ದಾರೆ. ಕೆಲವರಂತೂ ಈ ನಾಯಿಯ ದೆಸೆಯಿಂದಲೇ ಇವನು ಹಾಳಾದ ಎಂದು ಕಿವಿಯನ್ನು ದೂಷಿಸಿದವರೂ ಇದ್ದಾರೆ. ನನ್ನ ಕೈಗೆ ಕೋವಿ ಬರುವ ವೇಳೆಗೆ ಕಾಡು ಪ್ರಾಣಿಗಳೆಲ್ಲ ಅವನತಿಯ ಹಾದಿ ಹಿಡಿದಿದ್ದರೂ ಈಗಿನಂತೆ ನಾಮಾವಶೇಷವಾಗುವ ಸ್ಥಿತಿಗೆ ಇಳಿದಿರಲಿಲ್ಲ. ಕಾಡು ಮೃಗಗಳನ್ನು ಝೂಗಳಲ್ಲೂ ಪುಸ್ತಕದ ಚಿತ್ರಗಳಲ್ಲೂ ಹೆಚ್ಚಾಗಿ ನೋಡಿದ್ದ ನನಗೆ ಮೊದಲ ಸಾರಿಗೆ ಅವು ಕಾಡಿನ ನಿಶ್ಚಲ ಮೌನದಲ್ಲಿ ಕಾಲ ಬಳಿಯ ಪೊದೆಗಳಿಂದಲೇ ದಿಗ್ಗನೆ ಮಿಂಚಿ ಮಾಯವಾದಾಗ ಆದ ಅನುಭವ ಅಸಾಧಾರಣವಾದದ್ದು. ಅವುಗಳ ಈ ಗೌಪ್ಯತೆಯೇ ನಮಗೆ ಅವುಗಳ ಬಗ್ಗೆ ಅಸಾಧಾರಣ ಕುತೂಹಲವನ್ನು ಹುಟ್ಟಿಸುತ್ತದೆ. ಕಿವಿ ಮತ್ತು ನಾನು ಸೇರಿ ಅನೇಕ ಪ್ರಾಣಿಗಳನ್ನು ಶಿಕಾರಿ ಮಾಡಿ ಸ್ವಾಹ ಮಾಡಿದ್ದೇವಾದರೂ ಆಗಿದ್ದ ಪ್ರಾಣಿಗಳ ಸಂಖ್ಯೆ ದೃಷ್ಟಿಯಿಂದ ನಮಗೆ ಅವನ್ನು ಶಿಕಾರಿ ಮಾಡಿದೆವಲ್ಲ ಎಂದು ಅಷ್ಟೊಂದೇನು ಬೇಸರವಾಗುತ್ತಿರಲಿಲ್ಲ. ಇದಕ್ಕೆ ಭಾರತದ ನಶಿಸುತ್ತಿರುವ ವನಸಂಪತ್ತಿನ ಬಗ್ಗೆ ಆಗ ನನಗಿದ್ದ ಜ್ಞಾನವೂ ಒಂದು ಕಾರಣವಿರಬಹುದು. ಒಟ್ಟಿನಲ್ಲಿ ಈ ಶಿಕಾರಿ ಪಾಪ ಪುಣ್ಯಗಳು ಏನೇ ಇರಲಿ, ಇದು ನನಗೆ ಕಾಡಿನ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ನಿಧಾನವಾಗಿ ಆತ್ಮೀಯತೆಯನ್ನು ಬೆಳೆಸಲು ಸಹಾಯವಾಯಿತೆಂದು ಹೇಳಬಹುದು. ಮಾನಿಟರ್. ಕಗ್ಗತ್ತಲ ರಾತ್ರಿಯ ಒಂದು ದಿನ ದೂರದಲ್ಲೆಲ್ಲೋ ನಮ್ಮ ನಾಯಿ ಕಿವಿ ಬೊಗಳುವುದು ಕೇಳಿಸಿತು. ಸಾಧಾರಣವಾಗಿ ನಾಯಿಗಳು ನಮಗೆ ಎಚ್ಚರಿಕೆ ಕೊಡಲೋ ಅಥವಾ ನಮ್ಮ ಗಮನ ಸೆಳೆದು ಕರೆಯಲು ಬೊಗಳುತ್ತವೆ. ನಾನಂತೂ ಕಿವಿ ಬೊಗಳಿದಾಗ ನಿರ್ಲಕ್ಷಿಸುತ್ತಿರಲಿಲ್ಲ. ನಾನು ಮನೆಯೊಳಗೆ ಲ್ಯಾಂಪ್ ಬೆಳಕಿನಲ್ಲಿ ಏನನ್ನೂ ಓದುತ್ತಾ ಕುಳಿತಿದ್ದೆ. ಕಿವಿ ಮತ್ತೆ ಮತ್ತೆ ಬೊಗಳಿತು. ಓದುವುದನ್ನು ನಿಲ್ಲಿಸಿ ಹಾಗೇ ಕಿವಿ ಕೊಟ್ಟು ಆಲಿಸಿದೆ. ಅದು ಉದ್ದೇಶಪೂರ್ವಕವಾಗಿ ನನ್ನನ್ನು ಕರೆಯುವಂತೆ ಬೊಗಳುತ್ತಿರುವುದನ್ನು ಅದರ ದನಿಯಲ್ಲಿ ನಾನು ಸ್ಪಷ್ಟವಾಗಿ ಗುರುತಿಸಿದೆ. ಎಲ್ಲಿ ಬೊಗಳುತ್ತಿರಬಹುದು ಹಾಗೇ ಯೋಚಿಸಿದೆ. ಆದರೆ 4 ಗೋಡೆಗಳ ನಡುವೆ ಕುಳಿತಿದ್ದರಿಂದ ಯಾವ ದಿಕ್ಕಿನಿಂದ ಅದು ಬೊಗಳುತ್ತಿದೆ ಎಂದು ಊಹಿಸಲಾಗಲಿಲ್ಲ. ನೋಡೋಣ ಎಂದು ಮನೆ ಹೊರಗಡೆ ಬಂದು ಆಲಿಸಿದೆ. ಹತ್ತಿರದಲ್ಲೇ ಎಲ್ಲಾದರೂ ಗಲಾಟೆ ಮಾಡುತ್ತಿದ್ದರೆ ಜೋರು ಮಾಡಿ ಕರೆದು ಕಟ್ಟಿ ಹಾಕಬೇಕೆಂದು ನಾನು ಹೊರಬಂದದ್ದು. ನಮ್ಮ ಮನೆ ಹಿಂದುಗಡೆ ದಟ್ಟವಾದ ಕಾಡು ಇತ್ತು. ಕಿವಿ ಆ ಕಾಡಿನೊಳಗೆ ಎಲ್ಲೋ ಬೊಗಳುತ್ತಿರುವಂತೆ ತೋರಿತು. ಕಗ್ಗತ್ತಲ ರಾತ್ರಿ ಆ ಕಾಡೊಳಗೆ ಮುಳ್ಳು ತರಿಸಿಕೊಂಡು ಹೋಗಲು ಯಾರಿಗೆ ತಾನೇ ಇಷ್ಟವಾಗುತ್ತೆ? ಹೇಗಾದರೂ ಮಾಡಿ ಅದನ್ನು ಕರೆದು ಕಟ್ಟಿ ಹಾಕೋಣ ಎಂದು ಯೋಚಿಸಿದೆ. ಅದು ಬೊಗಳುತ್ತಿದ್ದ ದಿಕ್ಕಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಏ ಕಿವಿ ಕಿವಿ ಎಂದು ಅದರ ಹೆಸರು ಹಿಡಿದು ಕರೆದೆ. ನನ್ನ ಕೂಗು ಅದಕ್ಕೆ ಕೇಳಿತೆಂದು ತೋರುತ್ತದೆ. ಅದು ಇಮ್ಮಡಿ ಉತ್ಸಾಹದಿಂದ ಇನ್ನಷ್ಟು ಗಂಟಲು ಜೋರು ಮಾಡಿ ಬೊಗಳಲಾರಂಭಿಸಿತು. ನನ್ನ ಗಲಾಟೆ ನೋಡಿ ರಾಜೇಶ್ವರಿ ಹೊರಗೆ ಬಂದು ಏನೆಂದು ಕೇಳಿದಳು. ಮತ್ತೆ ನಾವಿಬ್ಬರು ಸೇರಿ 4-6 ಬಾರಿ ಅದನ್ನು ಕರೆದೆವು. ಆದರೆ ಯಾವ ಪ್ರಯೋಜನವೂ ಕಾಣಲಿಲ್ಲ. ಕಿವಿ ರೋಷಾವೇಶದಿಂದ ಏನಕ್ಕೋ ಬೊಗಳುವುದನ್ನು ನಿಲ್ಲಿಸಲೇ ಇಲ್ಲ. ನನಗೆ ನಾಯಿಯ ಮೇಲೆ ತುಂಬ ಸಿಟ್ಟು ಬಂತು. ಈ ಕಗ್ಗತ್ತಲ ರಾತ್ರಿಯಲ್ಲಿ ಕಾಡೊಳಗೆ ಹೋಗಿ ಬೊಗಳಲಾರಂಭಿಸಿದರೆ ನಾನು ಕೋವಿ ಹಿಡಿದು ಶಿಕಾರಿಗೆ ಹೊರಡಲು ಸಾಧ್ಯವೇ? ನನ್ನ ಟಾರ್ಚ್ ಬೇರೆ ಸರಿ ಇರಲಿಲ್ಲ. ಅದರ ಸೆಲ್ಗಳೆಲ್ಲ ದುರ್ಬಲವಾಗಿದ್ದವು. ಅಲ್ಲದೆ ಅದು ಒಮ್ಮೊಮ್ಮೆ ಫಕ್ಕನೆ ನಂದಿ ಹೋಗುತ್ತಿತ್ತು. ಅದರ ಸ್ವಿಚ್ ಕೆಟ್ಟಿತ್ತೋ ಏನೋ. ಅದು ಆರಿ ಹೋದಾಗಲೆಲ್ಲ ಅದನ್ನು ಹಿಂದಿನಿಂದ 4-6 ಬಾರಿ ಕುಟ್ಟಿ ಹತ್ತಿಸಬೇಕಿತ್ತು. ಕಿವಿ ಎಷ್ಟಾದರೂ ಬೊಗಳಿಕೊಳ್ಳಲಿ, ನಾನು ಮಾತ್ರ ಈ ಕಗ್ಗತ್ತಲ ಕಾಡಿನ ರಾತ್ರಿಯಲ್ಲಿ ಕಾಡಿನೊಳಗೆ ಹೋಗುವುದಿಲ್ಲ ಎಂದು ತೀರ್ಮಾನಿಸಿ ಮನೆಯೊಳಗೆ ಬಂದೆ. ಕೆಲವು ನಿಮಿಷ ಕಳೆಯಿತು. ಕಿವಿ ಬೊಗಳುವುದು ಮುಂದುವರಿದೇ ಇತ್ತು.
ಏನಾದರಾಗಲಿ ಎಂದು ಮನೆಯೊಳಗೆ ಬಂದರೂ ನನಗೆ ಸಮಾಧಾನದಿಂದ ಕೂರಲಾಗಲಿಲ್ಲ. ಏಕೆಂದರೆ ಕಾಡು ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಒಮ್ಮೊಮ್ಮೆ ಬೇಟೆ ನಾಯಿಗಳು ಮೈಲುಗಟ್ಟಲೆ ದೂರ ಹೋಗಿಬಿಡುತ್ತವೆ. ಎಷ್ಟು ದೂರ ಹೋಗಿಬಿಡುತ್ತವೆ ಎಂದರೆ ಹಿಂದಿರುಗಿ ಬರಲು ದಾರಿ ಗೊತ್ತಾಗದಷ್ಟು ದೂರ. ಕಿವಿ ಸಹ ಒಮ್ಮೆ ಕಾಡಿನಲ್ಲಿ ಮಂಗಗಳ ಗುಂಪೊಂದನ್ನು ಅಟ್ಟಿಸಿಕೊಂಡು ಕಳೆದೇ ಹೋದಷ್ಟು ದೂರ ಹೋಗಿತ್ತು. ಅವು ಟರ್ರೋ ಟರ್ರೋ ಎಂದು ಕೂಗುತ್ತಾ ಮರದಿಂದ ಮರಕ್ಕೆ ನೆಗೆಯುತ್ತಾ ಮುಂದೆ ಮುಂದೆ ಹೋದಂತೆ ಇದು ಕಾಡೊಳಗೆ ಬೊಗಳುತ್ತಾ ಅನೇಕ ಮೈಲುಗಳ ಒಳಗೆ ಹೋಗಿ ಅದನ್ನು ಹುಡುಕಿ ತರಲು ನನಗೆ 1 ದಿನವೇ ಹಿಡಿದಿತ್ತು. ಇದನ್ನೆಲ್ಲ ಯೋಚನೆ ಮಾಡಿದ ನಾನು ಕೊನೆಗೂ ಟಾರ್ಚ್ ತೆಗೆದುಕೊಂಡು ಕಾಡಿನ ಒಳಗೆ ಹೋಗಿ ಅದು ಏನನ್ನು ಅಡ್ಡ ಹಾಕಿಕೊಂಡು ಬೊಗಳುತ್ತಿದೆ ಎಂದು ನೋಡಿ ಬರಲು ಮನಸ್ಸು ಮಾಡಿದೆ. ಆದರೆ ನಾನು ಕೋವಿ ಒಯ್ಯಲಿಲ್ಲ. ಏಕೆಂದರೆ ನನ್ನ ಕೈಯಲ್ಲಿ ಕೋವಿ ನೋಡಿದರೆ ಕಿವಿ ಬೆಳಗಾಗುವವರೆಗೂ ಹಿಂದಿರುಗಿ